ಒಂದು ಊರಿನಲ್ಲಿ ತಂಜೀಲ್ ಎಂಬ ಚಿಕ್ಕ ಬಾಲಕ ತನ್ನ ತಮ್ಮ ತಬ್ಷೀರ್ ಜೊತೆಗೆ ಇದ್ದ. ಇಬ್ಬರು ಸಹೋದರರು ನಿತ್ಯವೂ ತಮ್ಮ ಅಪ್ಪ ಅಮ್ಮನ ಮಾತು ಕೇಳಿ ಶಾಲೆಗೆ ಹೋಗಿ ನಮಾನ್ ಓದಿ ಊರಿನ ಮಾವು ತೋಟದಲ್ಲಿ ಆಟವಾಡ್ತಿದ್ದರು. ಒಂದು ದಿನ ಊರಿನಲ್ಲಿ ಭಾರಿ ಬಿಕ್ಕಟ್ಟು ಏರಿತು. ಬಾವಿಗಳೆಲ್ಲ ಒಣಗಿ ಹೋಯಿತು. ಜನರು ಗೊಂದಲಕ್ಕೆ ಸಿಲುಕಿದರು. ತಬ್ಷೀರ್ ತಕ್ಷಣ ಅಪ್ಪನಿಗೆ ಕೇಳಿದ, ಅಬ್ಬಾ, ಈಗ ಏನು ಮಾಡೋಣ? ಅಪ್ಪನು ಹೇಳಿದರು, ಇದು ನಮ್ಗೆಲ್ಲ ಒಂದು ಪರೀಕ್ಷೆ. ನಾವು ಧೈರ್ಯದಿಂದ ಅಲ್ಲಾ ಮೇಲೆ ನಂಬಿಕೆಯಿಟ್ಟು ದುಆ ಮಾಡೋಣ. ತಂಜೀಲ್ ಮತ್ತು ತಬ್ಷೀರ್ ಎಲ್ಲಾ ಮಕ್ಕಳನ್ನು ಸೇರಿಸಿ ಹೇಳಿದರು, ನಾವು ಎಲ್ಲರೂ ಸೇರಿ ಮಸೀದಿಗೆ ಹೋಗಿ ಅಲ್ಲಾಹ್ನಲ್ಲಿ ಮಳೆಗಾಗಿ ದುಆ ಮಾಡೋಣ. ಅದೇ ರಾತ್ರಿ ಮಕ್ಕಳು ಮಸೀದಿಗೆ ಹೋದರು. ತಬ್ಷೀರ್ ಮರೆಯದೆ ತನ್ನ ಚಿಕ್ಕ ಛತ್ರಿಯನ್ನು ತಂದಿದ್ದ. ತಂಜೀಲ್ ಅಚ್ಚರಿ ಕಂಡು ಕೇಳಿದ, ನೀನು ಯಾಕೆ ಛತ್ರಿ ತಂದೀಯಾ? ತಬ್ಷೀರ್ ನಗುತ್ತಾ ಉತ್ತರಿಸಿದ, ನಾವು ಮಳೆಗಾಗಿ ದುಆ ಮಾಡ್ತಾ ಇದ್ದೀವಿ ಅಲ್ಲವಾ? ಅಲ್ಲಾಹ್ ನಮ್ಮ ದುಆ ಸ್ವೀಕರಿಸ್ತಾನೆ ಎಂಬ ನಂಬಿಕೆಯಿಟ್ಟು ತಂದಿದ್ದೇನೆ. ಇದು ಕೇಳಿದ ಎಲ್ಲಾ ಮಕ್ಕಳು ಖುಷಿಯಾದರು. ಮರುದಿನ ಬೆಳಿಗ್ಗೆ ಮಳೆಯೂ ಆರಂಭವಾಯಿತು. ಒಣಗಿದ ಬಾವಿ ನೀರು ತುಂಬಿತು. ಊರಿಗೆ ಎಲ್ಲಾ ಸಂತೋಷ ಆಯಿತು. ಕಥೆ ಪಾಠ: ಅಲ್ಲಾಹ್ ಮೇಲೆ ಪೂರ್ತಿ ನಂಬಿಕೆಯಿಟ್ಟು ದುಆ ಮಾಡಿದರೆ ನಮ್ಮ ನಿರೀಕ್ಷೆಗೂ ಮೀರಿದುದನ್ನು ನಾವು ಪಡೆಯಬಹುದು. ನಂಬಿಕೆಯು ಎಲ್ಲಕ್ಕಿಂತ ಶಕ್ತಿಶಾಲಿ.